ಹಾಯ್ ಹಲೋ ವೆಲ್ಕಮ್ ಟು ಸ್ಟಾಕ್ ಮ್ಯಾಟ್ರಿಕ್ಸ್ ಚಾನಲ್. ಬನ್ನಿ, ನಾಳೆ ಹೊಸ ಎಕ್ಸ್ಪೈರಿ ಸ್ಟಾರ್ಟ್ ಆಗುತ್ತೆ, ಮಂತ್ ಸ್ಟಾರ್ಟಿಂಗು. ಸೊ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್ ಯಾವ ಥರ ಪರ್ಫಾರ್ಮ್ ಆಗುತ್ತೆ ಒಂದ್ಸರಿ ನೋಡೋಣ ನಾವು. ಸೊ ಮೊದಲನೇದಾಗಿ ನಿಫ್ಟಿ. ಸೊ ನಿಫ್ಟಿ ನಾನೀಗ ಲಾಂಗ್ ಫ್ರೇಮಲ್ಲಿದ್ದೀನಿ. ಸೊ ಅಂದರೆ 1 ಅವರ್ ಫ್ರೇಮಲ್ಲಿದ್ದೀನಿ. 1 ಅವರ್ ಫ್ರೇಮಲ್ಲಿ ಇವತ್ತು ನಾವು ಎಲ್ಲೆಲ್ಲಿ ಯಾವ್ಯಾವ ಝೋನ್ನ ಮಾರ್ಕ್ ಮಾಡಿದ್ವು ಸೇಮ್ ಅದೇ ಥರ ರಿಯಾಕ್ಟ್ ಆಗಿದೆ. ಇಲ್ಲಿ ನೋಡಿ, ನಾವು ನೆನ್ನೆ ಮಾರ್ಕ್ ಮಾಡಿದ್ವಿ ಇಲ್ಲಿ. ಸೊ ಈ ಝೋನು ಬ್ರೇಕ್ ಆಗಿ ಕೆಳಗಡೆ ಬಂದರೆ ಫಾಲ್ ಆಗುತ್ತೆ, ಅಪ್ ಟು ಈ ಲೆವೆಲ್ವರೆಗೂ ಫಾಲ್ ಆಗ್ಬೋದು. ಸೊ ಅಗೇನ್ ಅಲ್ಲಿಂದ ಮತ್ತೆ ಬ್ರೇಕ್ ಆದರೆ ನೆಕ್ಸ್ಟ್ ಒಂದು ಸ್ಮಾಲು ಒಂದು ಫಾಲ್ ಸಿಗ್ಬೋದು ಅಂತ ಅಂದ್ಕೊಂಡ್ವಿ. ಬಟ್ ಈ ಫಾಲ್ನ ನಾನು ಇವತ್ತು ಮಾರ್ಕ್ ಮಾಡಿರೋದು, ಈ ಲೈನ್ನ, ಅಂದರೆ ಈ ಸಪೋರ್ಟ್, ಮೈನರ್ ಸಪೋರ್ಟ್ನ ಇವಾಗ ಮಾರ್ಕ್ ಮಾಡಿದ್ದೀನಿ. ಸೊ ರಿಮೈನಿಂಗ್ ಏನು ಮಾರ್ಕಿಂಗ್ಸ್ ಇದೆಯೋ, ಸೊ ಈ ಮಾರ್ಕಿಂಗ್ ಆಗಿರ್ಬೋದು, ಈ ಮಾರ್ಕಿಂಗ್ ಆಗಿರ್ಬೋದು, ಎವ್ರಿಥಿಂಗ್ ನಮಗೆ ಎಸ್ಟರ್ಡೇನೆ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ. ಇಫ್ ಇನ್ ಕೇಸ್ ಏನಾದರೂ ಬುಲ್ ಸೈಡ್ಗೆ ಏನಾದರೂ ಈ ಟ್ರೆಂಡ್ ಲೈನ್ ಏನಾದರೂ ಬ್ರೇಕ್ ಆದರೆ ಬುಲ್ ಸೈಡ್ಗೆ ಪ್ಲ್ಯಾನ್ ಮಾಡೋಣ, ಅದರ್ವೈಸ್ ಏನಾದರೂ ಇದ್ದರೆ ಬೇರಿಶ್ ಸೈಡ್ಗೆ ಪ್ಲ್ಯಾನ್ ಮಾಡೋಣ ಅಂತ ನೋಡ್ತಾ ಇದ್ವಿ. ಸೇಮ್ ಅದೇ ಥರ ನಾವು ಅಂದ್ಕೊಂಡಂಗೆ ಇವತ್ತು ಬೇರಿಶ್ ಮೋಡಲ್ಲೇ ಮಾರ್ಕೆಟು ಕ್ಲೋಸ್ ಆಯಿತು. ಸೊ ಅದೇ ಥರ ಇವಾಗ ನಾವು ನೆಕ್ಸ್ಟು ಯಾವ ಥರ ನಾಳೆಗೆ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅನ್ನೋದು ಒಂದ್ಸರಿ ನೋಡೋಣ. ಸೊ ಈಗ ನಾನು 1 ಅವರ್ ಫ್ರೇಮಲ್ಲಿ ಮೇಜರ್ ಜೋನ್ಸ್ನ ಸಪೋರ್ಟ್ಸ್ನ ಮಾರ್ಕ್ ಮಾಡಿದ್ದೀನಿ. ಸೊ ಅದು ಈ ಥರ ಇದೆ. ಈಗ ಒಂದು ಸ್ವಲ್ಪ 5 ಮಿನಿಟ್ಸ್ ಫ್ರೇಮ್ಗೆ ಬರೋಣ, ಅದರ್ವೈಸ್ ಇಲ್ಲ ಅಂದರೆ 15 ಮಿನಿಟ್ಸ್ಗೆ ಬರೋಣ. ಸೊ ನೋಡಿ, 15 ಮಿನಿಟ್ಸಲ್ಲಿದ್ದಾಗ ಇವತ್ತು ಮಾರ್ಕೆಟು ಎಷ್ಟು ನೀಟಾಗಿ ಪರ್ಫಾರ್ಮ್ ಮಾಡಿದೆ ಅಂದರೆ ನೋಡಿ, ಫಸ್ಟು ಬ್ರೇಕ್ಔಟ್ ಆಯಿತು, ಈ ಝೋನ್ನ ಬ್ರೇಕ್ ಮಾಡಿ ನೀಟಾಗಿ ಕೆಳಗಡೆ ಬಂತು. ಒನ್ಸ್ ಕೆಳಗಡೆ ಬಂದಮೇಲೆ ಈ ಸ್ಮಾಲ್ ಝೋನ್ ನಾವೇನು ಮಾರ್ಕ್ ಮಾಡಿದ್ವಿ, ಈ ಮಾರ್ಕ್ ಹತ್ರ ಇಲ್ಲಿ ಹಿಂದ್ಗಡೆ, ಅಂದರೆ ನೀವು 1 ಅವರ್ ಫ್ರೇಮಲ್ಲಿ ನೋಡಿದಾಗ ಬ್ಯಾಕ್ ಸೈಡಲ್ಲಿ ನಿಮಗೆ ಒಂದು ಕಾಣಿಸುತ್ತೆ, ತೋರಿಸ್ತೀನಿ ನೋಡಿ. ಇಲ್ಲೊಂದು ಸ್ಮಾಲ್ ಒಂದು ನಮಗೊಂದು ರಿಜೆಕ್ಷನ್ ಬರುತ್ತೆ, ಅಂದರೆ ಇಲ್ಲೊಂದು ಸಪೋರ್ಟ್ ಲೈನ್ನ ಮಾರ್ಕ್ ಮಾಡ್ಬೋದು ನಾವು. ಸೊ ಆ ಸಪೋರ್ಟ್ ಲೈನ್ ಪ್ರಕಾರ ಅಲ್ಲಿವರೆಗೂ ಮಾರ್ಕೆಟ್ ಬಂತು. ಇದು ಪ್ರೀವಿಯಸ್ ಇದ್ದಿದ್ದು. ಸೊ ನೆಕ್ಸ್ಟ್ ಇವತ್ತಾಗಿರೋದು ಸೇಮ್ ಇಲ್ಲಿವರೆಗೂ ಈ ಪಾಯಿಂಟ್ವರೆಗೂ ಬಂದು ಮತ್ತೆ ಅಲ್ಲಿ ರಿಜೆಕ್ಷನ್ ತೊಗೊಂಡು ಮತ್ತೆ ಇಲ್ಲಿ ಮೇಲ್ಗಡೆಗೆ ಮೂವ್ ಆಗಿದೆ, ಅಂದರೆ ಬುಲ್ ಸೈಡ್ಗೆ ಹೋಗಿದೆ. ಸೊ ಈಗ ನಾಳೆ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅನ್ನೋದನ್ನು ಒಂದ್ಸರಿ ನಾವೆಲ್ಲ ಅಬ್ಸರ್ವ್ ಮಾಡೋಣ. ನೋಡಿ, ನಾನೀಗ 5 ಮಿನಿಟ್ಸ್ಗೆ ಬರ್ತಾಯಿನಿ. ಸೊ ಒನ್ಸ್ 5 ಮಿನಿಟ್ಸ್ಗೆ ಬಂದಾದಮೇಲೆ ಮಾರ್ಕೆಟ್ ನೋಡಿ ಈ ರೇಂಜಲ್ಲೇ ಇವತ್ತು ಕ್ಲೋಸ್ ಮಾಡಿದೆ ಮಾರ್ಕೆಟು. ಸೊ ನಾಳೆ ಇಫ್ ಇನ್ ಕೇಸ್ ಏನಾದರೂ ನನ್ನ ಪ್ರಕಾರ ಏನಂದರೆ ಮತ್ತೆ ಬೇರಿಶ್ ಮೋಡ್ಗೆ ಬರ್ಬೋದು. ಒನ್ಸ್ ಬೇರಿಶ್ಗೆ ಬಂದು ಬಾಟಮ್ ಲೈನ್ನ ಟಚ್ ಮಾಡಿ, ಸೊ ಅಂದರೆ ಕೆಳಗಡೆ ಇನ್ನೊಂದು ಬಾಟಮ್ ಲೈನ್ ಇದೆ ಇಲ್ಲಿ. ಸೊ ಅಂದರೆ ಇದು ಮೇಜರಾಗಿ ಒಂದು ಸಪೋರ್ಟ್ ಲೈನಾಗಿ ಆ್ಯಕ್ಟ್ ಮಾಡ್ತಾಯಿದೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಫಾಲ್ನ ನೋಡಿದ್ರೆ ಅಗೇನ್ ಅಪ್ ಟು ಈ ಲೆವೆಲ್ವರೆಗೂ ಬರುತ್ತೆ. ಸೊ ಈ ಲೆವೆಲ್ಗೆ ಬಂದಮೇಲೆ ಇಲ್ಲಿಂದ ಬುಲ್ಗೆ ರ್ಯಾಲಿ ಆಗುತ್ತೆ. ಸೊ ಇದು ಈ ಥರ ಎಕ್ಸ್ಪೆಕ್ಟ್ ಮಾಡಿದ್ವಿ. ಇಫ್ ಇನ್ ಕೇಸ್ ಏನಾದರೂ ಗ್ಲೋಬಲಿ ಏನಾದರೂ ಚೇಂಜಸ್ ಬಂದರೆ, ಈ ಟ್ರೆಂಡ್ ಲೈನ್ ಏನಾದರೂ ಬ್ರೇಕ್ಔಟ್ ಆದರೆ ನಾಳೆ ನೀಟಾಗಿ ನಾವು ಬುಲ್ ಸೈಡ್ಗೆ ಪ್ಲ್ಯಾನ್ ಮಾಡ್ಬೋದು. ಸೊ ನಾನು ಆ ಪಾಯಿಂಟ್ಸ್ ಕೂಡ ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ ಒಂದು ಸ್ವಲ್ಪ ನೋಡಿ. ಇಲ್ಲಿ ಇಫ್ ಇನ್ ಕೇಸ್ ಏನಾದರೂ ಈ ಝೋನಿಂದ ಬ್ರೇಕ್ಔಟ್ ಆದಾಗ, ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆದರೆ, ಸೊ ನಾವು ಬುಲ್ ಸೈಡ್ಗೆ 74, ಸೊ ಓಕೆನಾ, 24,500 ಮೇಲ್ಗಡೆಗೆ ಬುಲ್ ಸೈಡ್ಗೆ ಪ್ಲ್ಯಾನ್ ಮಾಡ್ಬೋದು. ಅದರ ಏನಾದರೂ ನಾವು ಬೇರಿಶ್ ಸೈಡ್ಗೆ ಪ್ಲ್ಯಾನ್ ಮಾಡೋಂಗಿದ್ರೆ ಈ ಲೋ, ಒನ್ಸ್ ಈ ಲೋನ ಬ್ರೇಕ್ ಆಗಬೇಕು, ಲೋ ಬ್ರೇಕ್ ಆದರೆ ನಾವು ಡೌನ್ ಸೈಡ್ಗೆ ಪ್ಲ್ಯಾನ್ ಮಾಡ್ಬೋದು. ಇದು ನಾವು ನಿಫ್ಟಿಯಲ್ಲಿರೋ ಅಂಥದ್ದು. ಸೊ ಇವತ್ತಂತೂ ಒಳ್ಳೆ ರ್ಯಾಲಿನೇ ಕೊಟ್ಟಿದೆ. ಸೊ ನೀಟಾಗಿ ಝೋನ್ನ ಟಚ್ ಮಾಡಿ ಅಗೇನ್ ಅಲ್ಲಿಂದ ಮತ್ತೆ ಬುಲ್ಗೆ ಹೋಗಿದೆ, ಮತ್ತೆ ಝೋನ್ನ ಟಚ್ ಮಾಡಿದೆ, ಅಗೇನ್ ಝೋನ್ನ ಅಂದರೆ ಆ ರೆಸಿಸ್ಟೆನ್ಸ್ ಝೋನು ಮತ್ತೆ ಟಚ್ ಮಾಡಿ ಅಗೇನ್ ನೀಟಾಗಿ ಒಂದು ಫಾಲ್ನ ಕಂಡಿದೆ. ಆಲ್ಮೋಸ್ಟ್ ಇವತ್ತು 1 ಸ್ವಿಂಗು, 2 ಸ್ವಿಂಗು, 3 ಸ್ವಿಂಗು. ಸೊ ಲಾಸ್ಟಲ್ಲಿ ಯಾರಾದರೂ ಪ್ಲ್ಯಾನ್ ಮಾಡೋಂಗಿದ್ರೆ ಇದನ್ನು ಕೂಡ ಯಾರಾದರೂ ಕ್ಯಾಪ್ಚರ್ ಮಾಡಿರ್ತಾರೆ. ಇವತ್ತು ಯಾರ್ಯಾರು ಒಳ್ಳೆ ಟ್ರೇಡ್ ಮಾಡಿದಾರೋ ಅವ್ರಿಗೆಲ್ಲ ಕೂಡ ಒಳ್ಳೆ ಪ್ರಾಫಿಟ್ಸು ಸಿಕ್ಕಿರುತ್ತೆ. ಸೊ ನೆಕ್ಸ್ಟ್ ಅದೇ ಥರ ನಾವು ನೋಡೋದಾದರೆ, ಸೊ ಇವಾಗ ಬ್ಯಾಂಕ್ ನಿಫ್ಟಿ ಯಾವ ಥರ ಪರ್ಫಾರ್ಮ್ ಆಗಿದೆ ಒಂದ್ಸರಿ ನೋಡೋಣ. ಸೊ ಬ್ಯಾಂಕ್ ನಿಫ್ಟಿ ಕೂಡ ಅಷ್ಟೇ, ನಾವು 1 ಅವರ್ ಫ್ರೇಮ್ಗೆ ಹೋಗೋಣ. ಸೊ 1 ಅವರ್ ಫ್ರೇಮಲ್ಲಿ ನೋಡಿ, ಸೊ ನಾವು ಬಿಫೋರ್ ಏನು ಮಾರ್ಕಿಂಗ್ ಮಾಡಿದ್ದೀವಿ ಆ ಮಾರ್ಕಿಂಗಲ್ಲಿ ಯಾವುದೇ ಥರ ಡಿಫ್ರೆನ್ಸ್ಗಳು ಏನು ಚೇಂಜಸ್ ಆಗಿಲ್ಲ. ನೀಟಾಗಿ ಆ ಝೋನಲ್ಲೇ ಎಲ್ಲಿ ರಿಜೆಕ್ಷನ್ ಬರಬೇಕು, ಎಲ್ಲಿ ಫಾಲ್ ಡೌನ್ ಆಗಬೇಕು, ಎಲ್ಲಿ ಬುಲ್ಗೆ ಹೋಗಬೇಕು, ಸೇಮ್ ಅದೇ ಥರನೇ ಆ್ಯಕ್ಟ್ ಆಗಿದೆ ನೋಡಿ. ಫಸ್ಟ್ ಕ್ಯಾಂಡಲ್ಲು ನಾವು ನೆನ್ನೆ ಮಾರ್ಕ್ ಮಾಡಿದ್ವಿ. ಈ ಝೋನಿಂದ ಏನಾದರೂ ಇಫ್ ಇನ್ ಕೇಸ್ ಬ್ಯಾಂಕ್ ನಿಫ್ಟಿಯಲ್ಲಿ 1 ಅವರ್ ಫ್ರೇಮಲ್ಲಿ ಹೇಳ್ತಾ ಇದ್ದೀನಿ. ಸೊ ಇದೊಂದು ಝೋನ್ನ ಮಾರ್ಕ್ ಮಾಡಿದ್ವಿ, ಇದೊಂದು ರೆಸಿಸ್ಟೆನ್ಸ್ ಅಂತ. ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಫಾಲ್ ಆದರೆ ಅಪ್ ಟು ಈ ಲೆವೆಲ್ವರೆಗೂ ಫಾಲೋ ಆಗ್ಬೋದು ಅಂದ್ಕೊಂಡ್ವಿ. ಇಫ್ ಇನ್ ಕೇಸ್ ಅದು ಕೂಡ ಬ್ರೇಕ್ ಆದರೆ ನೆಕ್ಸ್ಟ್ ಈ ಲೆವೆಲ್ವರೆಗೂ ಬರ್ಬೋದು ಅಂದ್ಕೊಂಡ್ವಿ. ಇಫ್ ಇನ್ ಕೇಸ್ ನಾಳೆ ಬೆಳಗ್ಗೆ ಏನಾದರೂ, ಯಾಕೆಂದರೆ ಇನ್ನೂ ಫಾಲ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರೋದಕ್ಕೆ
ಅದು ಏನಾದರೂ ಬ್ರೇಕ್ ಆದರೆ ನೋಡಿ ಅಲ್ಲಿಂದ ಇಲ್ಲಿವರೆಗೂ, ಸೊ ಅಂದರೆ ತುಂಬ ಬಿಗ್ ರ್ಯಾಲಿ ನೋಡ್ತೀವಿ ಡೌನ್ ಸೈಡ್ಗೆ, ಇಲ್ಲಿವರೆಗೂ ಯಾವ ಸಪೋರ್ಟ್ ಲೈನ್ಸು ಇಲ್ಲ. ಸೊ ನೀವು ಬೇಕಾದರೆ 4 ಅವರ್ಸ್ಗೆ ಬನ್ನಿ, ಒನ್ಸ್ ನೋಡಿ ತೋರಿಸ್ತೀನಿ ನೋಡಿ ನಿಮಗೆ. ಸೊ ನಾವು 4 ಅವರ್ಸಲ್ಲಿ ನೋಡಿದಾಗ ನಮಗೆ ನೀಟಾಗಿ ನೋಡಿ, ಒಂದು ಸಾರಿ ಇದೇನಾದರೂ ಬ್ರೇಕೌಟ್ ಆದರೆ, ಒನ್ಸ್ ಈ ಲೈನ್ ಅಂದರೆ ಈ ಮಾರ್ಕ್ ಮಾಡಿರೋಂಥ ಸಪೋರ್ಟ್ ಲೈನ್ ಏನಾದರೂ ಬ್ರೇಕೌಟ್ ಆದರೆ ನೀಟಾಗಿ ಅಲ್ಲಿಂದ ಕ್ಲೀನಾಗಿ ಈ ಝೋನ್ವರೆಗೂ ಕೂಡ ನಾವು ನೋಡ್ಬೋದು ಅದನ್ನು. ಸೊ ಅಷ್ಟು ಫಾಲ್ನ ತೋರಿಸುತ್ತೆ. ಯಾಕೆಂದರೆ ಇನ್ ಬಿಟ್ವೀನಲ್ಲಿ ಎಲ್ಲೂ ಕೂಡ ರಿಜೆಕ್ಷನ್ ತೊಗೊಂಡು ಮತ್ತೆ ಬುಲ್ ಸೈಡ್ಗೆ ರ್ಯಾಲಿ ಮಾಡೋದಕ್ಕೆ ಎಲ್ಲೂ ಇಲ್ಲ. ಸೊ ನೀಟಾಗಿ ಆ ಝೋನ್ ಏನಾದರೂ ರೀಚ್ ಆಗಿ ಇಫ್ ಇನ್ ಕೇಸ್ ಸ್ಟ್ರಾಂಗಾಗಿ ಏನಾದರೂ ಇಲ್ಲಿ ಬೇರಿಷ ಮೋಡ್ಗೆ ಬಂದು ಏನಾದರೂ ಬ್ರೇಕ್ಔಟ್ ಏನಾದರೂ ಕಂಡ್ರೆ ಅಲ್ಲಿಂದ ನೀಟಾಗಿ ಈ ಝೋನ್ವರೆಗೂ ಕೂಡ ನಾವು ಫಾಲ್ನ ನೋಡ್ಬೋದು. ಯಾರಾದರೂ ಫ್ಯೂಚರ್ನ ಪ್ಲ್ಯಾನ್ ಮಾಡೋಂಗಿದ್ರೆ, ಫ್ಯೂಚರ್ಸು ಆ ಥರ ಯಾರೋ ಪ್ಲ್ಯಾನ್ ಮಾಡೋಂಗಿದ್ರೆ ನೀಟಾಗಿ ನೋಡಿಕೊಂಡು ಪ್ಲ್ಯಾನ್ ಮಾಡಿದ್ರೆ ಸೊ ಒಳ್ಳೆ ಅಂತ ಪ್ರಾಫಿಟ್ನ ಕಾಣ್ಬೋದು. ಯಾಕೆ ಇಲ್ಲಿವರೆಗೂ ಬರುತ್ತೆ ಅಂದರೆ ನೋಡಿ, ಇಲ್ಲಿ ಒಂದು ಗ್ಯಾಪ್ ಇದೆ, ಈ ಗ್ಯಾಪ್ನ ಅದು ಫಿಲ್ ಮಾಡಿಲ್ಲ. ಸೊ ಹಾಗಾಗಿ ಮಾರ್ಕೆಟ್ ಇಲ್ಲಿವರೆಗೂ ತೊಗೊಂಡು ಬಂದು ಈ ಝೋನ್ ಏನಾದರೂ ಟಚ್ ಮಾಡಿದ್ರೆ ಯಾರಾದರೂ ಸ್ವಿಂಗ್ ಮಾಡೋರು ಆರ್ವೈಸ್ ಇಲ್ಲಾಂದರೆ ಒಂದು ಸ್ವಲ್ಪ ಪೊಸಿಷನಲ್ ಟ್ರೇಡಿಂಗ್ ಮಾಡೋರು ಇಲ್ಲಿಂದ ಬುಲ್ ಸೈಡ್ಗೆ ರ್ಯಾಲಿಗೆ ವೆಯ್ಟ್ ಮಾಡ್ಬೋದು ಬೇಕಾದ್ರೆ. ಇದು ಒಂದು ಒಳ್ಳೆ ಝೋನ್ ಅಂತ ಹೇಳ್ಬೋದು ಬುಲ್ ಸೈಡ್ಗೆ. ಸೊ ಇನ್ನು ನಾಳೆಗಾದರೆ, ಸೊ ನಾಳೆ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅಂತ ನಾವು ಸ್ಮಾಲ್ ಪ್ರೈಮಲ್ಲಿ ಏನಾದರೂ ನೋಡೋದಾದರೆ, ಸೊ ಈಗ ನಾನು 15 ಮಿನಿಟ್ಸ್ಗೆ ಬರ್ತಾಯಿದ್ದೀನಿ. ಒನ್ಸ್ 15 ಮಿನಿಟ್ಸ್ಗೆ ಬಂದಾಗ ಸೊ ನಮ್ಗೆ ಯಾವ ಥರ ಪರ್ಫಾರ್ಮ್ ಆಗಿದೆ ಇವತ್ತು ಅಂತ ನೋಡೋಣ. ಇಲ್ಲಿ ನೋಡಿ, ಫಸ್ಟು ನಮಗೆ ಫಾಲ್ನ ಕಾಣ್ತು, ಒನ್ಸ್ ಫಾಲ್ ಆಯಿತು. ಫಾಲ್ ಆದಮೇಲೆ ನಮ್ಗೆ ಕರೆಕ್ಟಾಗಿ ನೋಡಿ ನಾವು ಅಂದ್ಕೊಂಡಂಗೆ ಝೋನ್ಗೆ ಬಂತು. ಆ ಝೋನಲ್ಲಿ ಒಂದು ರಿಜೆಕ್ಷನ್ನ ತೊಗೊಂಡು ಎಗೇನ್ ಆ ಫಸ್ಟ್ ಕ್ಯಾಂಡಲ್ ಏನು ಓಪನಿಂಗ್ ಕ್ಯಾಂಡಲ್ ಇತ್ತು, ಓಪನಿಂಗ್ ಕ್ಯಾಂಡಲ್ಗೂ ಬಂತು. ಆ ಓಪನಿಂಗ್ ಕ್ಯಾಂಡಲಲ್ಲಿ ಯಾವುದೇ ಕಾರಣಕ್ಕೂ ಅದು ಒಂದು ಕ್ಯಾಂಡಲ್ ಕೂಡ ಐನ ಬ್ರೇಕ್ ಮಾಡಲಿಲ್ಲ. ನೋಡಿ, ಒನ್ಸು ನಾವು ಕ್ಯಾಂಡಲ್ ಪಕ್ಕ ಏನಾದರೂ ಆರ್ಡರ್ ಬ್ಲಾಕ್ ಥರ ಏನಾದರೂ ಆದರೆ ಕಂಟಿನ್ಯೂಸ್ ಆಗಿ ಅಲ್ಲೇನಾದ್ರು ರಿಜೆಕ್ಷನ್ ತೊಗೊಂಡ್ರೆ ಒಳ್ಳೆ ಫಾಲ್ನ ನೋಡ್ಬೋದು. ಈ ಕಾನ್ಸೆಪ್ಟ್ ಎಲ್ಲಿ ಬೇಕಾದ್ರೂ ನಾವು ಅಪ್ಲೈ ಮಾಡ್ಬೋದು. ಒನ್ಸ್ ಇವಾಗ ನೋಡಿ, ಇಲ್ಲಿಂದ ಬುಲ್ಗೆ ರ್ಯಾಲಿ ಆಯಿತು. ಸೊ ಕ್ಯಾಂಡಲ್ ಐನ ಬ್ರೇಕ್ ಮಾಡಲಿಲ್ಲ. ಒನ್ಸ್ ಐನ ಬ್ರೇಕ್ ಮಾಡಲಿಲ್ಲ, ಅಲ್ಲೇ ಒಂದಷ್ಟೊತ್ತು ರೇಂಜ್ ಬೌಂಡ್ ಥರ ಕ್ಯಾಂಡಲ್ ಪಕ್ಕ ಕ್ಯಾಂಡಲ್ ಆರ್ಡರ್ನ ಪ್ಲೇಸ್ ಮಾಡ್ತು. ಒನ್ಸ್ ಆರ್ಡರ್ ಪ್ಲೇಸ್ ಆದಮೇಲೆ ಅಲ್ಲಿಂದ ಒಂದು ರಿಜೆಕ್ಷನ್ನ ತೊಗೊಂತು ಈ ಕ್ಯಾಂಡಲಲ್ಲಿ. ಒನ್ಸ್ ಕ್ಯಾಂಡಲ್ ರಿಜೆಕ್ಷನ್ ತೊಗೊಂಡ್ಮೇಲೆ ನಾವೇನಾದರೂ ಎಂಟ್ರಿ ತೊಗೊಂಡು ಇಲ್ಲೇನಾದರೂ ಬಫರ್ ಮಾಡೋ ಒಂದು ಸ್ಟಾಪ್ ಲಾಸ್ನ ತೊಗೊಂಡ್ರೆ ನೀಟಾಗಿ ಅಲ್ಲಿಂದ ಮತ್ತೆ ನಮ್ಮ ಝೋನ್ವರೆಗೂ ಕೂಡ ಫಾಲ್ನ ಕಂಡಿದ್ದೀವಿ. ಇಲ್ಲೂ ಕೂಡ ಅಷ್ಟೇ ನಮಗೊಂದು ಟ್ರೆಂಡ್ ಲೈನ್ ಇದೆ. ಸೊ ನೋಡಿ, ಟ್ರೆಂಡ್ ಲೈನ ತೋರಿಸ್ತಾ ಇದ್ದೀನಿ. ಸೊ ಈ ಟ್ರೆಂಡ್ ಲೈನು ಬ್ರೇಕ್ ಆಗಿಲ್ಲ. ಇಫ್ ಇನ್ ಕೇಸ್ ಟ್ರೆಂಡ್ ಲೈನ್ ಏನಾದರೂ ಬ್ರೇಕ್ ಆದರೆ ಈ ಟ್ರೆಂಡ್ ಲೈನು ಕಂಟಿನ್ಯೂಸ್ಲಿ 3-4 ಡೇಸಿಂದ ಬ್ರೇಕೇ ಆಗ್ತಾಯಿಲ್ಲ, ಫಾಲ್ ಆಗ್ತಾನೆ ಇದೆ ರ್ಯಾಲಿ. ಸೊ ಇಫ್ ಇನ್ ಕೇಸ್ ಇದೇನಾದರೂ ಬ್ರೇಕ್ ಆದರೆ ನಾವು ನೀಟಾಗಿ ಬುಲ್ ಸೈಡ್ಗೆ ಪ್ಲಾನ್ ಮಾಡ್ಬೋದು. ಅದರ್ವೈಸ್ ಮತ್ತೆ ಏನಾದರೂ ಈ ಟ್ರೆಂಡ್ ಲೈನ್ ಹತ್ರ ರಿಜೆಕ್ಷನ್ ತೊಗೊಂಡ್ರೆ ಮತ್ತೆ ಹೀಗೆ ನಾವು ಡೌನ್ ಸೈಡ್ಗೆ ರ್ಯಾಲಿನ ನೋಡ್ಬೋದು. ಇಲ್ಲಿ ರ್ಯಾಲಿ ಏನಾದರೂ ಇದನ್ನೂ ಬ್ರೇಕ್ ಆದರೆ ನಾನು ಹೇಳ್ದಂಗೆ ಒಳ್ಳೆ ಬಿಗ್ ಡೌನ್ ಸೈಡ್ಗೆ ಒಂದು ರ್ಯಾಲಿನ ನೋಡ್ಬೋದು ಆಗುತ್ತೆ. ನಾವು ಅಷ್ಟು ಬೇರಿಷ್ನ ನಾವು ನೋಡ್ಬೋದು ಇಲ್ಲಿ. ಸೊ ಇದು ಬ್ಯಾಂಕ್ ನಿಫ್ಟಿಲಿರೋಂಥ ರೆಸಿಸ್ಟೆನ್ಸು ಮತ್ತು ಸಪೋರ್ಟ್ ಝೋನ್ಸ್ ಆಗಿದೆ. ಸೊ ನೆಕ್ಸ್ಟ್ ಇನ್ನು ನಾವು ಸೆನ್ಸೆಕ್ಸ್ನ ನೋಡೋದಾದರೆ, ಸೊ ಸೆನ್ಸೆಕ್ಸ್ ಕೂಡ ಆಲ್ಮೋಸ್ಟ್ ನಮಗೆ ನಮ್ಮ ನಿಫ್ಟಿ ಚಾರ್ಟ್ ಯಾವ ಥರ ಇದೆ ಸೇಮ್ ಅದೇ ಥರನೇ ಇದೆ, ಏನು ಅಷ್ಟು ವೇರಿಯೇಷನ್ಸ್ ಏನಿಲ್ಲ, ಲೈಕ್ ಸೇಮ್ ಝೋನ್ಸು. ಎಲ್ಲದರಲ್ಲೂ ಒಂದು ಕಾಮನಾಗಿ ಸಿಗ್ತಿರೋ ಪಾಯಿಂಟ್ ಏನಪ್ಪ ಅಂದರೆ ಒಂದು ಟ್ರೆಂಡ್ ಲೈನು ಎಲ್ಲೂ ಕೂಡ ಒಂದು ಹೈಯರ್ ಐಸ್ನೂ ಕೂಡ ಬ್ರೇಕ್ ಮಾಡ್ತಾಯಿಲ್ಲ. ಇಫ್ ಇನ್ ಕೇಸ್ ನೀವು ನೋಡಿ, ಫಾಲ್ ಆಗಬೇಕಾದ್ರೆ ಮಾರ್ಕೆಟು ಜಿಗ್ಜಾಗ್ ಮೋಷನಲ್ಲಿ ಫಾಲ್ ಆಗ್ತಾ ಬರ್ತಾ ಇರುತ್ತೆ. ಸೊ ನಾವು ಇದನ್ನು ಹೈಯರ್ ಐಸು ಲೋಯರ್ ಐಸ್ ಅಂತ ಎಲ್ಲರೂ ಓದ್ಕೊಂಡಿರ್ತೀವಿ. ನೋಡಿ, ಒಂದು ಈ ಒಂದು ಐನ ಕೂಡ ಅದು ಯಾವುದು ಕೂಡ ಬ್ರೇಕ್ ಮಾಡ್ತಾಯಿಲ್ಲ. ಐದರ್ ನಮಗೆ ಐಗೆ ಹೋಗುತ್ತೆ ಮತ್ತೆ ಲೋ ಬರುತ್ತೆ, ಮತ್ತೆ ಐಗೆ ಹೋಗುತ್ತೆ ಮತ್ತೆ ಲೋಗೆ ಬರುತ್ತೆ, ಮತ್ತೆ ಐ ಮತ್ತೆ ಲೋ, ಸೇಮ್ ಪ್ಯಾಟ್ರನ್. ನೋಡಿ, ಹೈ ಹೋಯ್ತು ಡೌನ್ ಬಂತು, ಮತ್ತೆ ಹೈ ಹೋಯ್ತು ಮತ್ತೆ ಡೌನು, ಮತ್ತೆ ಹೈ ಮತ್ತೆ ಡೌನು. ಎಗೇನ್ ನಮಗೆ ರಿಜೆಕ್ಷನ್ ತೊಗೋಬೇಕಾದ್ರೆ ಹೆಂಗೆ ಮತ್ತೆ ಬುಲ್ ಸೈಡ್ ಕನ್ವರ್ಟ್ ಆಗುತ್ತೆ ಅಂದರೆ ಇದು ಒಂದು ಟ್ರೆಂಡು. ನೋಡಿ, ಈ ಟ್ರೆಂಡ್ ಏನಿದೆ, ಈ ಡೌನ್ ಸೈಡ್ಗಿರೋಂಥ ಡೌನ್ ಟ್ರೆಂಡ್ ಏನಿದೆ, ಎಂಟೈರ್ ಈ ಟ್ರೆಂಡ್ನ ಬ್ರೇಕ್ ಮಾಡಬೇಕದು. ಟ್ರೆಂಡ್ ಯಾವಾಗ ಬ್ರೇಕ್ ಆಗುತ್ತೋ, ಬ್ರೇಕ್ ಆದಮೇಲೆ ಬುಲ್ ಸೈಡ್ಗೆ ಹೋಗುತ್ತೆ. ಅಲ್ಲಿವರೆಗೂ ಬುಲ್ ಸೈಡ್ಗೆ ಅದು ಹೋಗಲ್ಲ, ಅಲ್ಲೇ ಇರುತ್ತೆ, ಅಲ್ಲೇ ಆಟ ಆಡ್ತಾ ಇರುತ್ತೆ, ಇಲ್ಲಾಂದರೆ ರೇಂಜ್ ಬಂಡ್ ಮಾಡ್ತಿಲ್ಲ, ಸೈಡ್ ವೇಸ್ ಆಗುತ್ತೆ, ಎನಿಥಿಂಗ್ ಅಲ್ಲೇ ಫಾರ್ಮ್ ಆಗ್ತಾನೆ ಇರುತ್ತೆ. ಇವತ್ತು ಮಂತ್ಲಿ ಎಕ್ಸ್ಪೈರಿ 28 ಮಂತ್ಲಿ ಎಕ್ಸ್ಪೈರಿ. ನೆಕ್ಸ್ಟ್ ಮಂತ್ಗೆ ನಾಳೆ ಎಲ್ಲ ಥರನೂ ಕಾಂಟ್ರಾಕ್ಟ್ಸು ಓಪನ್ ಆಗುತ್ತೆ. ಸೊ ಈಗ ನಾಳೆ ಹೆಂಗೆ ಓಪನ್ ಆಗುತ್ತೆ ಅಂದರೆ, ಸೊ ನಮ್ಮ ಅನಾಲಿಸಿ ಪ್ರಕಾರ ಏನಪ್ಪ ಅಂದರೆ ಮಾರ್ಕೆಟ್ ಮತ್ತೆ ಒಂದು ರಿಜೆಕ್ಷನ್ ಕರೆಕ್ಷನ್ ಆಗಿ ಎಗೇನ್ ಬ್ಯಾಕ್ ತೊಗೊಂಡು ಈ ಟ್ರೆಂಡ್ ಲೈನ್ನ ಬ್ರೇಕ್ ಮಾಡಿ
ಬುಲ್ ಮೋಡ್ಗೆ ಹೋಗುತ್ತೆ ಅಂತ. ಸೊ ಹಾಗಾಗಿ ನಮ್ಮ ಹತ್ರ ಇರೋ ರಿಜೆಕ್ಷನ್ಸು ಅದೆಲ್ಲ ಕೂಡ ನಾವು ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಆ ಕ್ಯಾಂಡಲ್ಸ್ನೆಲ್ಲ ನೋಡಿಕೊಂಡು ಪ್ಲ್ಯಾನ್ ಮಾಡಬೇಕಾಗುತ್ತೆ. ಈಗ ನೋಡಿ ಸಿಂಪಲಾಗಿ ನೋಡೋಣ. ನಾನೊಂದು 15 ಮಿನಿಟ್ಸ್ ಫ್ರೇಮಲ್ಲಿದ್ದೀನಿ. 15 ಮಿನಿಟ್ಸಲ್ಲಿ ಫ್ರೇಮಲ್ಲಿ ನೋಡಿ ಬೆಳಗ್ಗೆ ಒಂದು ಫಾಲ್ನ ನೋಡಿದ್ವಿ. ಆ ಫಾಲ್ ಎಲ್ಲರಿಗೂ ಬಂತು ಅಂದರೆ ಇಲ್ಲವರೆಗೂ ಬಂತು. ಸೊ ಇಲ್ಲಿ ಸಿಂಪಲಾಗಿ ಒಂದು ರಿಜೆಕ್ಷನ್ ಇದೆ ಹಿಂದ್ಗಡೆ. ಸೊ ನಾನು 4 ಅವರ್ಸಲ್ಲಿ ತೋರಿಸ್ಬೇಕಾದ್ರೆ ನಿಮಗೆ ಕಾಣಿಸಿರುತ್ತೆ. ಅದನ್ನು ಮಾರ್ಕ್ ಮಾಡಿಕೊಂಡ್ರೆ ಇಲ್ಲಿ ಕರೆಕ್ಟಾಗಿ ನೀಟಾಗಿ ಮಾರ್ಕ್ ಆಗುತ್ತೆ. ಒನ್ಸ್ ಇಲ್ಲಿ ರಿಜೆಕ್ಷನ್ ತೊಗೊಂಡ್ಮೇಲೆ ಸೊ ನೀವು ಬೇಕಾದ್ರೆ 5 ಮಿನಿಟ್ಸ್ಗೆ ಹೋಗಿ ಇನ್ನೂ ನೀಟಾಗಿ ಕಾಣಿಸುತ್ತೆ. 5 ಮಿನಿಟ್ಸಲ್ಲಿ ನೀವು ಏನಾದರೂ ನೋಡೋದಿದ್ರೆ ಇನ್ನೂ 5 ಮಿನಿಟ್ಸಲ್ಲಿ ನೀಟಾಗಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ. ಸೊ ಇದು 5 ಮಿನಿಟ್ಸಲ್ಲಿ. ಸೊ ಈ ಗ್ರಾಫ್ ಇದು ಈಗ 5 ಮಿನಿಟ್ಸಲ್ಲಿ ನೋಡ್ತಾ ಇದ್ದೀವಿ. ಒನ್ಸ್ ನಾವು 5 ಮಿನಿಟ್ಸ್ಗೆ ಬಂದಮೇಲೆ ನೋಡಿ ನೀಟಾಗಿ ಇಲ್ಲಿಂದ ಫಾಲ್ ಆಯಿತು. ಫಾಲ್ ಒಂದೇ ಸೇರಿ ಫಾಲ್ ಆಗೋಯ್ತು. ಎಲ್ಲಿ ರಿಜೆಕ್ಷನ್ ಆಗ್ತಾ ಗೊತ್ತಿಲ್ಲ. ನಮ್ಮ ಎಂಟ್ರಿ ಮಿಸ್ ಆಯಿತು ಅಂದ್ಕೋಣ. ಒನ್ಸ್ ನಾವು ಎಂಟ್ರಿ ನಮ್ಮ ಝೋನಲ್ಲಿ ಏನಾದರೂ ಮಿಸ್ ಆಗಿ ಇಲ್ಲಿ ಬಂದಾಗ ಏನಾದರೂ ನಾವು ಎಂಟ್ರಿಗೆ ಪ್ಲ್ಯಾನ್ ಮಾಡಿದ್ರೆ ನಮ್ಮ ಸ್ಟಾಪ್ ಲಾಸು ತುಂಬ ದೂರ ಆಗೋಗುತ್ತೆ. ಹಾಗಾಗಿ ಈ ಥರ ಟ್ರೇಡ್ಸ್ನ ನಾವೇನು ಮಾಡಬೇಕು, ಅವಾಯ್ಡ್ ಮಾಡಬೇಕು. ಒನ್ಸ್ ಇದನ್ನು ಕಂಪ್ಲೀಟ್ ಆಗೋರು ವೆಯ್ಟ್ ಮಾಡಬೇಕು. ನೋಡಿ ನೀಟಾಗಿ ಬಂತು. ಇಫ್ ಇನ್ ಕೇಸ್ ರಿಜೆಕ್ಷನ್ ತಗೊಂಡು ಮತ್ತೆ ಏನಾದರೂ ನಮ್ಮ ಬ್ರೇಕ್ ಆಗಿರೋಂಥ ಝೋನ್ ಏನಾದರೂ ಅದು ಮತ್ತೆ ಟಚ್ ಮಾಡಿದ್ರೆ ಇಲ್ಲ ನಿಯರ್ ಬೈ ಬಂದಾಗ ಅಗೇನ್ ನಾವು ಪ್ಲ್ಯಾನ್ ಮಾಡಬೇಕು. ಅಲ್ಲವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಸುಮ್ಮನೆ ರ್ಯಾಂಡಮಾಗಿ ಎಂಟ್ರಿ ಮಾಡಬಾರ್ದು. ನೋಡಿ ಇಲ್ಲಿ ಬಂತು. ಹಿಂದೆ ಅಲ್ಲೊಂದು ನಮಗೇನಾಗಿದೆ ಅಂದರೆ ಸ್ಮಾಲ್ ಒಂದು ಮೈನರ್ ಸಪೋರ್ಟ್ ಇದೆ. ಸಪೋರ್ಟ್ ಹತ್ರ ನಿಂತ್ಕೊಂಡು ಏನಾಯಿತು ಮತ್ತೆ ಬುಲ್ ಸೈಡ್ಗೆ ರ್ಯಾಲಿ ಮಾಡ್ತು. ಆ ರ್ಯಾಲಿ ಎಲ್ಲರಿಗೂ ತೊಗೊಂಡೋಯ್ತು. ಮತ್ತೆ ನೋಡಿ ನಿಯರ್ ಬೈ ನಮ್ಮ ಝೋನಿಗೆ ಬಂದಿದೆ. ಒನ್ಸ್ ಝೋನಿಗೆ ಬಂದಾಗ ನೋಡಿ ಇಲ್ಲೊಂದು ಪಿನ್ ಬಾರ್ ಆಗಿದೆ. ಈ ಪಿನ್ ಬಾರ್ ಆದಾಗ ನೀವು ಇಲ್ಲಿ ಎಂಟ್ರಿ ತೊಗೊಂಡ್ರೆ ಯಾರ್ಯಾರು ಎಂಟ್ರಿ ತೊಗೊಂಡಾರೋ ಅವ್ರಿಗೆಲ್ಲ ಕೂಡ ಒಳ್ಳೆ ರ್ಯಾಲಿ ಆಗಿದೆ. ಎಲ್ಲರಿಗೂ ಮತ್ತೆ ಈ ಝೋನ್ವರೆಗೂ ಎಗೇನ್ ಇವಾಗ ನಾವು ವೆಯ್ಟ್ ಮಾಡಬೇಕು. ನೋಡಿ ಟ್ರೆಂಡ್ ಲೈನ್ ಕಂಟಿನ್ಯೂಷನ್ ಆಗ್ತಾ ಇದೆ. ಒನ್ಸ್ ಈ ಝೋನ್ನ ಬ್ರೇಕ್ ಆದರೆ ನೆಕ್ಸ್ಟ್ ಟ್ರೇಡು. ಅದರ್ವೈಸ್ ನಮ್ಮ ಟ್ರೆಂಡ್ ಲೈನ್ ಬ್ರೇಕ್ ಆದರೆ ನೆಕ್ಸ್ಟ್ ಬುಲ್ ಸೈಡ್ಗೆ ಒಂದು ಟ್ರೇಡು. ಬುಲ್ ಟ್ರೇಡ್ಗೆ ಇಲ್ಲಾಗಲಿಲ್ಲ, ಮತ್ತೆ ರಿಜೆಕ್ಷನ್ ತೊಗೊಂತು, ಮತ್ತೆ ಡೌನ್ ಸೈಡ್ಗೆ ಹೋಯ್ತು. ಇದು ಮತ್ತೆ ಬ್ರೇಕ್ ಆಯಿತು. ಬ್ರೇಕ್ ಆದಮೇಲೆ ಅದು ಕಂಟಿನ್ಯೂಸ್ ಆಗಿ ಫಾಲ್ ಆಗಲಿಲ್ಲ. ಅಲ್ಲೇ ಆರ್ಡರ್ ಬ್ಲಾಕ್ ಮಾಡ್ತಾ ಮತ್ತೆ ಒಂದು ಕ್ಯಾಂಡಲ್ ಬುಲ್ ಸೈಡ್ ಮಾಡಿ ಲಾಸ್ಟ್ ಕ್ಯಾಂಡಲ್ನ ಇಲ್ಲಿಗೆ ಮಾರ್ಕೆಟ್ನ ಬಿಟ್ಟಿದ್ದಾರೆ. ಈಗ ನಮಗೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಈಗ ನಾಳೆ ಮಾರ್ಕೆಟು ಫ್ರೈಡೇ ಇದೆ, ಹೊಸ ಕಾಂಟ್ರಾಕ್ಟ್ಸ್ ಬರುತ್ತೆ. ನಾಳೆ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅನ್ನೋದನ್ನು ಈಗ ನಾವು ನೋಡಬೇಕಾಗುತ್ತೆ. ಈಗ ನೋಡಿ ನಾಳೆ ಯಾವ ಥರ ಆಗುತ್ತೆ ಅಂತ. ಸೊ ನೋಡಿ ನಮ್ಮ ಹತ್ರ ಆಲ್ರೆಡಿ ಮಾರ್ಕ್ ಮಾಡಿರೋಂಥ ಝೋನ್ಸ್ ಎಲ್ಲ ಕೂಡ ನೀಟಾಗಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಈ ಥರ ಇದೆ. ನಾನು 5 ಮಿನಿಟ್ಸಲ್ಲಿದ್ದೀನಿ. ಒನ್ಸ್ ಏನಾದರೂ ಟ್ರೆಂಡ್ ಲೈನ್ ಏನಾದರೂ ಬ್ರೇಕ್ ಆದರೆ ಸೊ ನಾವು ಇಲ್ಲಿಂದ ಬುಲ್ ಸೈಡ್ಗೆ ಪ್ಲ್ಯಾನ್ ಮಾಡೋಣ. ಇಫ್ ಇನ್ ಕೇಸ್ ಟ್ರೆಂಡ್ ಲೈನ್ ಬ್ರೇಕ್ ಆಗಲಿಲ್ಲ, ಒಂದೇ ಸರಿ ನಮಗೆ ಗ್ಯಾಪ್ ಡೌನ್ ಆಗೋಯ್ತು. ಸೊ ಗ್ಯಾಪ್ ಡೌನ್ ಆದಾಗ ನಿಯರ್ ಬೈ ಈ ಝೋನ್ ಹತ್ರ ಓಪನ್ ಆಗುತ್ತೆ. ಸೊ ಈ ಝೋನ್ ಹತ್ರ ಓಪನ್ ಆದಾಗ ಇಲ್ಲಿ ವೆಯ್ಟ್ ಮಾಡಬೇಕು. ಇಫ್ ಇನ್ ಕೇಸ್ ಇಲ್ಲಿ ರಿಜೆಕ್ಷನ್ ತೊಗೊಂಡ್ರೆ ಬುಲ್ ಸೈಡ್ಗೆ ರ್ಯಾಲಿ. ರಿಜೆಕ್ಷನ್ ತೊಗೊಳ್ಳಿಲ್ಲ, 5 ಮಿನಿಟ್ಸ್ ಆಗಲಿ 15 ಮಿನಿಟ್ಸಲ್ಲಿ ರಿಜೆಕ್ಷನ್ ತೊಗೊಳ್ಳಿಲ್ಲ, ಝೋನ್ ಬ್ರೇಕ್ ಆಗೋಯ್ತು. ಪಿನ್ ಬಾರ್ ಆಗಲಿ ಇಲ್ಲಾಂದರೆ ಬುಲ್ಲಿಶ್ ಎಂಗಲ್ಪಿಂಗು ಯಾವುದೋ ಒಂದು ಬಂತು ಅಂತ ಅಂದ್ಕೊಳ್ಳಿ. ಬೇರಿಶು ಬುಲ್ಲಿಶು ಎಂಗಲ್ಪಿಂಗ್ಸು ಏನಾದರೂ ಬಂದಾಗ ಯಾಕೆಂದ್ರೆ ನಾವು ಡೌನ್ ಸೈಡ್ಗೆ ಪ್ಲ್ಯಾನ್ ಮಾಡ್ಬೋದು. ಡೌನ್ ಸೈಡ್ ಬಂದು ಮಲ್ಲಿ ಇಲ್ಲವರೆಗೂ ಅಪ್ ಟು ಈ ಝೋನ್ವರೆಗೂ ಕೂಡ ರ್ಯಾಲಿ ಇರುತ್ತೆ. ಮೇ ಬಿ ಬಂದರೆ ರ್ಯಾಲಿ ಆಗ್ತಾ ಸಣ್ಣದು ಒಂದು ಕರೆಕ್ಷನ್ ತೊಗೊಂಡು ಅಗೇನ್ ಮತ್ತೆ ಫಾಲ್. ಸೊ ಸೇಮ್ ಇದೇ ಥರ ನೋಡಿ, ಫಾಲು ಅಗೇನ್ ಕರೆಕ್ಷನ್ ಆಗಿರೋದನ್ನು ಮತ್ತೆ ಬುಲ್ ಸೈಡ್ ತೊಗೊಂಡೋದ್ರು, ಅಗೇನ್ ಮತ್ತೆ ಕರೆಕ್ಷನ್ ಮಾಡಿದ್ರು, ಮತ್ತೆ ಏನು ಮಾಡಿದ್ರು, ಮತ್ತೆ ಸ್ಮಾಲ್ ಬುಲ್ ಕೊಟ್ಟರು, ಮತ್ತೆ ಸೇಮ್ ನೋಡಿ ಜಿಗ್ಜಾಗ್ ಮೋಷನ್. ಯಾವತ್ತೂ ಟ್ರೇಡ್ ನಾವು ಮಾಡಬೇಕಾದ್ರೆ ತೊಗೋಬೇಕಾದ್ರೆ ಸ್ವಿಂಗ್ಸ್ನ ಕ್ಯಾಪ್ಚರ್ ಮಾಡೋದು. ಇದೊಂದು ಸ್ವಿಂಗು ನೋಡಿ, ಇದೊಂದು ಸ್ವಿಂಗು, ಇಲ್ಲಾಂದರೆ ನೋಡಿ ಈ ಕಡೆ ಇದೊಂದು ಸ್ವಿಂಗ್. ಬುಲ್ ಸೈಡ್ಗಾಗಲಿ ಬೇರೆ ಸೈಡ್ಗಾಗಲಿ ಸ್ವಿಂಗ್ಸ್ನ ಪ್ಲ್ಯಾನ್ ಮಾಡಬೇಕು. ಆ ಸ್ವಿಂಗ್ಸ್ನ ಪ್ಲ್ಯಾನ್ ಮಾಡಿದ್ರೆ ಎಸ್ಪೆಷಲಿ ಬೈಯರ್ಸ್ ಒಳ್ಳೆ ಪ್ರಾಫಿಟ್ನ ನೋಡ್ಬೋದು. ಸೊ ಐ ಥಿಂಕ್ ನನ್ನ ಪ್ರಕಾರ ಈಗ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸು ಎಲ್ಲ ಥರ ಝೋನ್ಸ್ ಎಲ್ಲಿದೆ, ಸಪೋರ್ಟ್ ಲೈನಲ್ಲಿದೆ, ರೆಸಿಸ್ಟೆನ್ಸ್ ಲೈನಲ್ಲಿದೆ, ಎಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊತೀನಿ. ಐ ಹೋಪ್ ನಾಳೆ ಎಲ್ಲ ಕೂಡ ಒಳ್ಳೆ ಪ್ರಾಫಿಟ್ನ ನೋಡೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.